ಒಂದಿನ ದಟ್ಟ ಅರಣ್ಯವೊಂದು ನಗರವೊಂದರ ಹತ್ತಿರದಲ್ಲಿತ್ತು. ಆ ಅರಣ್ಯದಲ್ಲಿ ಸಾವಿರಾರು ಹಕ್ಕಿಗಳು ಮತ್ತು ವಿವಿಧ ಜಾನುವಾರುಗಳು ಬದುಕುತ್ತಿದ್ದವು. ಅರಣ್ಯದಿಂದ ಸ್ವಲ್ಪ ದೂರ ಒಂದು ಹಳ್ಳಿ ಇದ್ದಿತು. ಆ ಹಳ್ಳಿಯಲ್ಲಿ ರಾಮನನ್ನು ಹೆಸರಿನಿಂದ ಓದುವ ಒಂದು ಯುವಕನಿದ್ದ. ರಾಮನಿಗೆ ಹಕ್ಕಿಗಳ ಮೇಲೂ ಪ್ರಕೃತಿಯ ಮೇಲೂ ಅಪಾರ ಪ್ರೀತಿ. ಪ್ರತಿದಿನ ಬೆಳಿಗ್ಗೆ ರಾಮನು ಅರಣ್ಯದಂಚಿಗೆ ಹೋಗಿ ಹಕ್ಕಿಗಳಿಗೆ ಧಾನ್ಯ ಹಾಕುತ್ತಿದ್ದ. ಬಿಳಿ ಪಾರಿವಾಳ, ನವಿಲು, ಬಾತುಕೋಳಿ, ಕಾಗೆ, ಗುಬ್ಬಚ್ಚಿ ಎಲ್ಲ ಹಕ್ಕಿಗಳು ರಾಮನನ್ನು ನೋಡಿದಾಗ ಹೆಮ್ಮೆಪಡುವಂತೆ ಬಂದು ಆಹಾರ ಸೇವಿಸುತ್ತಿದ್ದವು. ಅವರು ರಾಮನನ್ನು ದೋಸ್ತ್ ಎಂದು ಪರಿಗಣಿಸುತ್ತಿದ್ದವು. ಒಂದು ದಿನ ಆ ಹಳ್ಳಿಗೆ ನಿರ್ಮಾಣ ಕೆಲಸಕ್ಕಾಗಿ ನಗರದಿಂದ ಕೆಲ ಕಾರ್ಮಿಕರು ಬಂದರು. ಅವರು ಅರಣ್ಯವನ್ನೇ ಕಡಿದು ಕಾರ್ಖಾನೆ ನಿರ್ಮಿಸಲು ಯೋಜನೆ ಹಾಕಿದ್ದರು. ಆ ಕಟ್ಟಡದ ಯೋಜನೆ ಅರಣ್ಯವನ್ನು ನಾಶ ಮಾಡುವುದರೊಂದಿಗೆ ಹಕ್ಕಿಗಳ ನಿವಾಸವನ್ನು ನಾಶ ಮಾಡುವಂತಿತ್ತು. ಹಕ್ಕಿಗಳು ಹೆದರಿದವು. ಪಾರಿವಾಳಗಳು ಊರೂರಿಗೆ ಹಾರಿದವು, ಕಾಗೆಗಳು ಕರೆಯುತ್ತಿದ್ದವು. ಆದರೆ ರಾಮನು ಈ ಸಮಸ್ಯೆಯನ್ನು ಗಮನಿಸಿದನು. ಅವನು ತನ್ನ ಹಳ್ಳಿಯ ಹಿರಿಯರೊಂದಿಗೆ ಸಭೆ ಕರೆದನು. ಈ ಅರಣ್ಯ ನಮ್ಮ ಆಶ್ರಯವಷ್ಟೇ ಅಲ್ಲ, ಇಲ್ಲಿ ಸಾವಿರಾರು ಜೀವಿಗಳ ಮನೆ. ಹಕ್ಕಿಗಳು ನಮ್ಮ ಸ್ನೇಹಿತರು. ನಾವು ಅವರನ್ನು ಕಾಪಾಡಬೇಕು ಎಂದನು ರಾಮ. ಅವನ ಮಾತುಗಳಿಂದ ಪ್ರಭಾವಿತಗೊಂಡ ಹಳ್ಳಿಯವರು ಕೂಡ ಅವನೊಂದಿಗೆ ಒಗ್ಗಟ್ಟಾಗಿ ನಿಂತರು. ಅವರು ಪಟ್ಟಣದಲ್ಲಿ ಹೋಗಿ ಅಧಿಕಾರಿಗಳೊಂದಿಗೆ ಮಾತನಾಡಿದರು. ಮಕ್ಕಳ ಚಿತ್ರ ಪ್ರದರ್ಶನ, ನಾಟಕಗಳ ಮೂಲಕ ಅವರು ಪ್ರಕೃತಿಯ ಮಹತ್ವವನ್ನು ಸಾರಿದರು. ಇತ್ತ ಹಕ್ಕಿಗಳು ರಾಮನ ನೆರವಿಗಾಗಿ ಹಕ್ಕಿಗಳ ಹಾರಾಟ ಮೆರವಣಿಗೆ ನಡೆಸಿದವು. ಪಾರಿವಾಳಗಳು ಬಿಳಿ ಪುಷ್ಟಿ ಹೂಗಳನ್ನು, ಹಕ್ಕಿಗಳ ಗೂಡನ್ನು ಬಿಂಬಿಸುವ ಚಿತ್ರಗಳನ್ನು ಹಿಡಿದು ಹಾರಿದವು. ಈ ದೃಶ್ಯಗಳನ್ನು ಪತ್ರಕರ್ತರು ಧ್ವನಿಮುದ್ರಿಸಿದರು. ಸಾಮಾಜಿಕ ಮಾಧ್ಯಮಗಳಲ್ಲಿ ಈ ಸುದ್ದಿಗಳು ವೈರಲ್ ಆಯಿತು. ಆ ಕೊನೆಗೆ ಸರ್ಕಾರವು ಕಾರ್ಖಾನೆಯ ಯೋಜನೆಯನ್ನು ಅಲ್ಲಿಂದ ಬೇರೆ ಕಡೆಗೆ ಸ್ಥಳಾಂತರಿಸಲು ತೀರ್ಮಾನಿಸಿತು. ಹಕ್ಕಿಗಳ ಮನೆ ಉಳಿಯಿತು. ಹಳ್ಳಿ ಪುನಃ ಹಸಿರುಗಾವಲಾಗಿ ಬೆಳೆಯಿತು. ರಾಮ ಮತ್ತು ಹಕ್ಕಿಗಳ ಸ್ನೇಹ ಇನ್ನೂ ಮುಂದುವರೆದಿತು. ಅವರು ಪ್ರತಿದಿನ ಒಂದೇ ಸಮಯದಲ್ಲಿ ಭೇಟಿಯಾಗಿ ಹಾಡುಗಳನ್ನು ಕೇಳುತ್ತಿದ್ದರು, ಸಿಹಿಯಾದ ತಿನ್ನುಗಳನ್ನು ಹಂಚಿಕೊಳ್ಳುತ್ತಿದ್ದರು. ಮುಗಿಯುವುದರಿಂದ ಮುಕ್ತಾಯವಲ್ಲ, ಹೊಸ ಪ್ರಾರಂಭ. ಪ್ರಕೃತಿಯ ಜೊತೆಗೆ ಬೆಳೆವ ಸ್ನೇಹವೇ ಸತ್ಯ ಸ್ನೇಹ.